ಚಾನಲ್ ಕಡೆಯಿಂದ ಬಂದು 95,000 ರೂಪಾಯಿ ಕೊಡ್ತೀವಿ ಬನ್ನಿ ಸರ್. 1,05,000 ರೂಪಾಯಿ ಕೊಟ್ಬಿಡೋಣ. 1,05,000 ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. 2 in 1 ಬರುತ್ತೆ ನಿಮ್ಗೆ LPG ಜೊತೆಗೆ. 1,80,000 ಸಿಂಗಲ್ ಓನರ್ ಗಾಡಿ, ಓನ್ಲಿ 34,000 ಓಡಿರೋದಾಗಿರುತ್ತೆ. 18 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಬರೀ 30,000 ಓಡಿದೆ ಸರ್. 1,50,000 ಗೆ ಪುಷ್ ಬಟನ್ ಸ್ಟಾರ್ಟ್ ಸಿಂಗಲ್ ಓನರ್ ಕಾರ್ ಸಿಗ್ತದೆ ನಿಮ್ಗೆ. ಸರ್ ರೌಂಡ್ ಫಿಗರ್ ಮಾಡಿ 1,50,000. ಆಯ್ತು ಸರ್, ಕಸ್ಟಮರ್ ಆಯ್ತು 1,50,000 ರೂಪಾಯಿ ಮಾಡ್ಕೊಡಿ ಅಂತಂದ್ರೆ ಕಸ್ಟಮರ್ ಹತ್ರ ಮಾತಾಡಿ 1,50,000 ಕೊಡ್ಸೋದು ಬನ್ನಿ ಸರ್. ಸರ್ ಇದು 2,75,000 ರೂಪಾಯಿ 16 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. 4,25,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡೋಣ ಬನ್ನಿ ಸರ್. ಸರ್ ಡೀಸೆಲ್ ಗಾಡಿ ಸರ್ 1,85,000 ರೂಪಾಯಿ ಓಡಿರೋದು. ಬಾರ್ಗಿನ್ ಇಲ್ಲ, ಫೈನಲ್ ಬಂದು 1,90,000 ರೂಪಾಯಿ ಕೊಟ್ಬಿಡ. 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಫೈನಲ್ ಬಂದು 1,95,000 ರೂಪಾಯಿ ಕಸ್ಟಮರ್. ಸರ್ 15 ಮಾಡಲು ಸಿಂಗಲ್ ಓನರ್ ಗಾಡಿ VXI. ಓಕೆ ಸರ್ 17 ಸಿಂಗಲ್ ಓನರ್ ಗಾಡಿ ಸರ್. 5,60,000 ರೂಪಾಯಿ ಕೊಡೋಣ ಸರ್. 5,60,000 5,60,000 ರೂಪಾಯಿ 17 ಸಿಂಗಲ್ ಓನರ್ ಗಾಡಿ S ಕ್ರಾಸ್ ಕೊಡೋಣ ಸರ್. 1 ಲಕ್ಷದ ಒಳಗಡೆ ಒಂದು 3 ಗಾಡಿ ಕೊಡೋಣ ಸರ್. 2 ಲಕ್ಷದ ಒಳಗಡೆ 2 ಲಕ್ಷದಲ್ಲಿ ನಿಮ್ಗೊಂದು 10-15 ಗಾಡಿ ಕೊಡೋಣ ಸರ್. 3 ಲಕ್ಷದ ಒಳಗಡೆ 3 ಲಕ್ಷದಲ್ಲಿ ಒಂದು 30 ಗಾಡಿ ಕೊಡೋಣ ಸರ್. ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ನೆಕ್ಸ್ಟ್ 1 ಗೆ ಬಂದಿದ್ದೀನಿ. ಕಮ್ಮಿ ಪ್ರೈಸ್ ನೋಡೋರಿಗೆ ಅಂಡ್ ಪುಷ್ ಬಟನ್ ಚಾರ್ಟ್ ಗಾಡಿ ಜೊತೆಗೆ 1.5 ಲಕ್ಷಕ್ಕೆ ಗಾಡಿ ಸಿಗ್ತಿದೆಯಲ್ಲ ಸರ್. ಸರ್ 95ರಿಂದ ಕೊಡೋಣ ಸರ್. 95ರಿಂದ ಏನ್ ಸರ್, ಇಲ್ಲಿ ಬಜಾರಲ್ಲಿ ಎಲ್ಲೂ ಸಿಕ್ಬಾರ್ದು ಅಂತ ಗಾಡಿ ಕೊಡೋಣ ಸರ್. ಅಂತ ಗಾಡಿ ಓಕೆ ವ್ಯಾಗನರ್ 95,000 ರೂಪಾಯಿ ಕೊಡ್ತೀವಿ. ಎಲ್ಲಿ ಸಿಗುತ್ತೆ ಬಜಾರಲ್ಲಿ ಇದಕ್ಕಿಂತ ಕಮ್ಮಿ? ಬಜಾರ್ ಅಲ್ಲ, 2 ವೀಲರ್ ಸಿಗಲ್ಲ ಸರ್. ಈಗ ಒಂದು 2 ವೀಲರ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ 1,30,000 ರೂಪಾಯಿ ಆಗುತ್ತೆ. ಜಾಸ್ತಿನೇ. ಈಗ ಡಿಯೋ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇರೋಂತ ಗಾಡಿನ ಬರೀ 95,000 ರೂಪಾಯಿ ಕೊಡ್ತೀವಿ. ಅಡ್ರೆಸ್ ಹೇಳ್ಬಿಡಿ ಸರ್ ಹೊಸ ವೀಕ್ಷಕರಿಗೆ. ಸರ್ ಇದು ಬಂದು ನಾಗರಬಾವಿ ಸರ್ಕಲ್ ಇಂದ, ಬೇಡ ಅದು ಕನ್ಫ್ಯೂಸ್ ಆಗುತ್ತೆ ಸರ್. ನಾಗರಬಾವಿ ವಿಲೇಜ್ ನಿಯರ್ ಬೈ ವಿಜಯನಗರ ನರ್ಸಿಂಗ್ ಕಾಲೇಜು, ನೆಕ್ಸ್ಟ್ ಕಾರ್ ಯೂನಿಟ್ 1 ನಾಗರಬಾವಿ. ಗೂಗಲ್ ಲೊಕೇಶನ್ ಹಾಕಿದ್ರು ಚಾನ್ಸ್ ಏನಾದ್ರು ಕಸ್ಟಮರ್ಗೆ ಕಾಲ್ ಮಾಡಿ ಕನ್ಫ್ಯೂಸ್ ಆದ್ರೂ ಕೂಡ ಲೊಕೇಶನ್ ಕಳ್ಸಕ್ ಹೇಳಿದ್ರೆ ಲೊಕೇಶನ್ ಸೆಂಡ್ ಮಾಡ್ತೀವಿ, ಸೀದಾ ನಮ್ಮ ಶೋರೂಮ್ ಹತ್ರ ಬರ್ಬೋದು. ಓಕೆ 1 ಲಕ್ಷದ ಒಳಗಡೆ ಎಷ್ಟು ಗಾಡಿ ಸಿಗುತ್ತೆ ಸರ್? ಸರ್ 1 ಲಕ್ಷದ ಒಳಗಡೆ ಒಂದು 3 ಗಾಡಿ ಕೊಡೋಣ ಸರ್. 2 ಲಕ್ಷದ ಒಳಗಡೆ 2 ಲಕ್ಷದಲ್ಲಿ ನಿಮ್ಗೊಂದು 10-15 ಗಾಡಿ ಕೊಡೋಣ ಸರ್. 3 ಲಕ್ಷದ ಒಳಗಡೆ 3 ಲಕ್ಷದಲ್ಲಿ ಒಂದು 30 ಗಾಡಿ ಕೊಡೋಣ ಸರ್. ಟೋಟಲ್ ಎಷ್ಟು ಗಾಡಿಗಳಿರುತ್ತೆ ಸರ್? ಟೋಟಲ್ ನಮ್ಮಲ್ಲಿ ಇವಾಗ ಪ್ರೆಸೆಂಟ್ ಒಂದು 85 ಗಾಡಿ ಇದಾವೆ ಸರ್. 85 ಗಾಡಿ 95,000 ಹಿಡ್ಕೊಂಡು ಲೋ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ವರೆಗೂ ಕೊಡೋಣ. 10 ಲಕ್ಷದವರೆಗೆ ಸಿಗುತ್ತೆ. 10 ಲಕ್ಷದವರೆಗೂ ಕೊಡೋಣ ಸರ್. ಓಕೆ ಸರ್. ಲೋನ್ ಹೋಗೋದಾದ್ರೆ ಸರ್, ಲೋನ್ ಹೋಗೋದಾದ್ರೆ ಸಿವಿಲ್ ಚೆನ್ನಾಗಿರ್ಬೇಕು. 11 ಮಾಡಲ್ ಮೇಲೇನೆ. ಯಾಕಂದ್ರೆ ಮೊದಲು 10 ಗೆಲ್ಲ ಕೊಡ್ತಾ ಇದ್ದು, ಬಟ್ ಇವಾಗ 11 ಮಾಡಲ್ ಮೇಲೆ ಸಿವಿಲ್ ಚೆನ್ನಾಗಿದೆ. 80% ವರೆಗೂ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡೋಣ ಸರ್. ಸೂಪರ್. ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಖಂಡಿತ. ಓಕೆ ಸರ್ ಅಂದ್ರೆ ಕ್ವಿಡ್, ಬಲಗಡೆ ಬಂದ್ರೆ ಇಕೋ ಸ್ಪಾಟ್. 2 ಗಾಡಿ ತುಂಬಾ ಚೆನ್ನಾಗಿದ್ದಾವೆ. 2 ಸಿಂಗಲ್ ಓನರ್, 2 ಸೆಕೆಂಡ್ ಓನರ್. 2 ಸೆಕೆಂಡ್ ಓನರ್. ಇದು ಕೂಡ 2 ಗಾಡಿನೂ ತುಂಬಾ ಚೆನ್ನಾಗಿದಾವೆ ಗಾಡಿಗಳು. ಟೈಟಾನಿಯಂ. ಇದು ಇಕೋ ಸ್ಪಾಟ್ ಬೇಸಿಕ್ ಟ್ರೆಂಡ್ ಲೈನ್ ಸರ್. ಬೇಸಿಕ್ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ, ಮ್ಯಾಗ್ ವಿಲ್ ಬರುತ್ತೆ. ಗಾಡಿ ಕೂಡ ಇದು ಸಣ್ಣ ಪುಟ್ಟ ಟಚ್ ಅಪ್ ಕೂಡ ಮಾಡ್ಸಂಗಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಇದು ಬಂದು ಫೈನಲ್ ಟು ಫೈನಲ್ ಹೇಳ್ಬಿಡ್ತೀನಿ ಸರ್. ಓಕೆ ನೋ ಬಾರ್ಗಿನ್ 4,95,000 ರೂಪಾಯಿಗೆ ಆಗುತ್ತೆ. 4,95,000. 4,95,000 ರೂಪಾಯಿ ಕೊಟ್ಬಿಡೋಣ. ಓಕೆ ಹಾಗೆ ಇನ್ನೊಂದು ಕ್ವಿಡ್ ಸರ್. ಕ್ವಿಡ್ ಸರ್ ಕ್ಲೈಂಬರ್. ಓಕೆ ಹೇಳಿ. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಾಲಿಟಿ ಇದೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ. ಹೈವೇ ಒಳಗೆ 24 ಮೈಲೇಜ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಬಂದು 2,95,000 ರೂಪಾಯಿ ಕೊಟ್ಬಿಡೋಣ ಸರ್. 17 ಸೆಕೆಂಡ್ ಓನರ್ ಗಾಡಿ. ಓಕೆ ಎಸ್ ಸರ್. ಸಿಟಿ ಓಡಾಡೋರಿಗೆ ಒಂದು ಗಾಡಿ ಇರೋದು i10 ಸರ್. i10 ಸರ್ ಆಟೋಮೆಟಿಕ್ ಗಾಡಿ. ಲೇಡೀಸ್ ಓಡಿಸೋ ಅಂತವ್ರಿಗೆ, ಹುಡುಗರು ಓಡಿಸೋ ಅಂತವ್ರಿಗೆ ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಇದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಆಟೋಮೆಟಿಕ್ ಗಾಡಿ ಇದು. ಓಕೆ ಅಂಡ್ ಸಿಟಿಲಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಮಾಡಲು ಬಂದು 2009. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ FC ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಹತ್ರ ಬಂದಿದೆ. ಬಟ್ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,90,000 ರೂಪಾಯಿ ಕೊಟ್ಬಿಡೋಣ. 1,90,000 ಫೈನಲ್ ಸರ್. ಅದು ಓಕೆ ಬಾರ್ಗಿನ್ ಇಲ್ಲ, ಫೈನಲ್ ಬಂದು 1,90,000 ರೂಪಾಯಿ ಕೊಟ್ಬಿಡೋಣ. ಹಾಗೆ ಇನ್ನೊಂದು ಫೋರ್ಡ್ ಫಿಗರ್ ಸರ್. ಫೋರ್ಡ್ ಫಿಗರ್ ಟೈಟಾನಿಯಂ ಸರ್. ಇದು ಬಜಾರ್ ಅಲ್ಲಿ 2.5 ಲಕ್ಷ ಹೇಳ್ತಾರೆ ಸರ್. ಸರ್ 10 ಮಾಡಲು ABS, ಏರ್ ಬ್ಯಾಗು, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. 1,85,000 ರೂಪಾಯಿ. ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಗಾಡಿ ಸರ್. 1,85,000. 1,85,000 ರೂಪಾಯಿ. ಓಡಿರೋದು 88 ಓಡಿದೆ ಸರ್. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್? ಥರ್ಡ್ ಓನರ್ ಸರ್. ಥರ್ಡ್ ಓನರ್ ಸರ್. ಸಿಂಗಲ್ ಓನರ್ ಆದ್ರೆ ಇದು 2,65,000 ರೂಪಾಯಿ ಗಾಡಿ ಇದು. ಸೊ ಡೀಸೆಲ್ ವೇರಿಯಂಟ್ ಸಿಗೋದು ಸ್ವಲ್ಪ ಕಮ್ಮಿ. 2 ಲಕ್ಷದ ಒಳಗಡೆ ಡೀಸೆಲ್ ವೇರಿಯಂಟ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಕಾರ್ಸ್ ಅಲ್ಲಿ ಸಿಗುತ್ತೆ ಸರ್. ಸರ್ 1,85,000 ರೂಪಾಯಿ ಕೊಡೋಣ ಸರ್. ಓಕೆ ಡಾಟ್ಸನ್ ಒಂದು ಇದೆ ಸರ್ ರೆಡಿ. ಸರ್ ಡಾಟ್ಸನ್ ಗೋ
17-18 ಮಾಡಲಿದ್ದು. ಓಕೆ 17 ಮ್ಯಾನುಫ್ಯಾಕ್ಚರಿಂಗು, 18 ರಿಜಿಸ್ಟ್ರೇಷನು, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿನೇ, ಪೆಟ್ರೋಲ್ ವೇರಿಯಂಟು. ಸರ್ ಇದು ಬಂದು 3,10,000 ರೂಪಾಯಿ ಕೊಟ್ಬಿಡೋಣ ಸರ್. 3 ಲಕ್ಷ ರೌಂಡ್ ಫಿಗರ್ ಮಾಡಿ ಸರ್, ಆಗತ್ತಾ? ಆಯ್ತು, ಮಾಡ್ಕೊಡೋಣ. ಯೋಚನೆ ಮಾಡಬೇಡಿ, 3 ಲಕ್ಷ ಮಾಡಿ. ಆಯ್ತು, ಮಾಡ್ಕೊಡೋಣ ಬನ್ನಿ ಸರ್. ಓಕೆ, ಹಾಗೆ ಇನ್ನೊಂದು ನೆಕ್ಸ್ಟ್ ಯಾವ ತೋರಿಸ್ತಾರೆ? ಲಾಸ್ಟ್ ಟೈಮ್ ಒಂದು ಕಲರ್ ಇದೆ, ಸೇಮ್ ಕಲರ್ ಸೇಮ್ ಕಲರ್ ಇತ್ತು, ಅದು ಹೋಯ್ತು, ಅದು ಸೇಲ್ ಆಯ್ತು. ಇದು ಮೊನ್ನೆ ನೈಟ್ ಬಂದಿರೋದು ಗಾಡಿ ಸರ್. ಇದು ಓಕೆ 17 ಮಾಡಲು ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲು ಆಲ್ಫಾ. ಓಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್, ಒಳ್ಳೆ ಸಿಸ್ಟಮ್ ಕೂಡ ಇದೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಓಡಿರೋದು ಬಂದು ಶೋರೂಮ್ ಹಿಸ್ಟ್ರಿ ಸಿಗಲ್ಲ, ಕಸ್ಟಮರ್ ಪಾರ್ಕಿಂಗ್ ಸೇಲಿ ಬಿಟ್ಟಿರೋದು. 86,000 ಇದೆ ಅದರಲ್ಲಿ. ಓಕೆ ಶೋರೂಮ್ ಹಿಸ್ಟ್ರಿ ಬೇಕಾದ್ರೆ ನೀವು ಚೆಕ್ ಮಾಡಿಸ್ಕೋಬಹುದು. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು ಬಂದು ಎಲ್ಲಿ ಸರ್ 17 ಸಿಂಗಲ್ ಓನರ್ ಗಾಡಿ ಸರ್. 5,60,000 ರೂಪಾಯಿ ಕೊಡೋಣ ಸರ್. 5,60,000. 5,60,000 ರೂಪಾಯಿ 17 ಸಿಂಗಲ್ ಓನರ್ ಗಾಡಿ ಎಸ್ ಕ್ರಾಸ್ ಕೊಡೋಣ ಸರ್. 5,60,000 ಅಂತ ಹೇಳ್ತಿದ್ರೆ. ಹಾಗೆ ಇನ್ನೊಂದು ಇರೋದು ಸರ್ ನೆಕ್ಸ್ಟ್ ಸರ್, ಅದು I10 ಸ್ಪೋರ್ಟ್ಸ್. ಓಕೆ I10 ಸ್ಪೋರ್ಟ್ಸ್ 13 ಮಾಡಲು ಸೆಕೆಂಡ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಏನು ಹೇಳ್ತೀರಾ? ಒಂದು ಸರ್ ಇದು ಬಂದು ಕಸ್ಟಮರ್ 3,30,000 ಹೇಳ್ತಾ ಇದ್ದಾರೆ ಸರ್. 3,10,000 ರೂಪಾಯಿ ಕೊಟ್ಬಿಡೋಣ. 3,10,000, 3,10,000 ರೌಂಡ್ ಫಿಗರ್ ಮಾಡಿ ಸರ್ ಇದಕ್ಕೆ. ಆಯ್ತು ಸರ್, ಕಸ್ಟಮರು ಗಾಡಿ ಓಕೆ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂದ್ರೆ ರೇಟಿಂಗ್ ಮಾಡ್ಕೊಡೋಣ ಸರ್. ಸೆಲೋರಿಯಾ ಇದು ಕೂಡ ಮ್ಯಾನ್ಯುಯಲ್. ಓಕೆ 17 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಗಾಡಿ ತಗೊಂಡು ಏನು ಮಾಡ್ಸಂಗಿಲ್ಲ. VXI, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ ಸರ್. ಓಕೆ ಇಂಟೀರಿಯರ್ ನಿಮಗೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಕಂಪ್ನಿ ಫಿಟೆಡ್ ಅಲ್ಲ, ಅಡಿಷನಲ್ ಎಲ್ಲ ಕಂಪ್ನಿ ಫಿಟೆಡ್. ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋದು ಸರ್ ಇದು ಬಂದು 69,000 ಏನೋ ಓಡಿದೆ. ಬೇಕಂದ್ರೆ ನಿಮ್ ಶೋರೂಮ್ ಹಿಸ್ಟ್ರಿ ಬೇಕಂದ್ರೆ ಒಂದ್ಸರಿ ಚೆಕ್ ಮಾಡಿಸ್ಕೋಬಹುದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3,85,000 ರೂಪಾಯಿ ಕೊಟ್ಬಿಡೋಣ ಸರ್. 3,85,000 ರೂಪಾಯಿಗೆ 15 ಮಾಡಲು ಸೆಕೆಂಡ್ ಓನರ್ ಗಾಡಿ ಕೊಟ್ಬಿಡೋಣ. 3,85,000 ಅಂತ ಹೇಳ್ತಿದ್ರೆ. ಹಾಗೆ ಸರ್ ಚವರ್ಲೆಟ್ ಪಲ್ಸು ಗಾಡಿ ತುಂಬಾ ಚೆನ್ನಾಗಿದೆ. 15 ಮಾಡಲು ಸೆಕೆಂಡ್ ಓನರ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ, ಡೀಸೆಲ್ ವೇರಿಯಂಟು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಲೆದರ್ ಸೀಟ್ ನೋಡಿ, ಇವಾಗ ಫ್ರೆಶ್ ಆಗಿ ಓಡಿಸಿರೋ ತರ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಎಲ್ಲ ಬರುತ್ತೆ. ಓಕೆ ಮೈಲೇಜ್ ಡೀಸೆಲ್ ಅಂದ್ರೆ ಸರ್ ಇದು ಬಂದು ಒಂದು 22 ವರೆಗೂ ಬರುತ್ತೆ. 22 ವರೆಗೂ ಮೈಲೇಜ್ ಇದೆ. ಒಳ್ಳೆ ಗಾಡಿ, ಲೋ ಬಜೆಟ್ ಅಲ್ಲಿ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು ಬಂದು 79 ಚೇಂಜ್ ಓಡಿದೆ ಸರ್. ಇದು ಬಂದು 2,80,000 ಹೇಳ್ತಾ ಇದ್ದಾರೆ ಕಸ್ಟಮರು. ಸರ್ ಒಂದು 2,55,000 ರೂಪಾಯಿ ಕೊಡ್ಸೋಣ ಸರ್. 2,50,000 ಡೀಸೆಲ್ ಗಾಡಿ ಸರ್ ಎಲ್ಲಿ ಸರ್ ಸಿಗುತ್ತೆ? ಇವಾಗ ಒಂದು ಶಿಫ್ಟ್ ನಾವು 10 ಮಾಡಲ್ ತಗೊಂತೀವಿ ಅಂದ್ರೆ 3,25,000 ಲಕ್ಷ ಹೇಳ್ತಾರೆ. ಓಕೆ 3,25,000 ಲಕ್ಷ ಇದೆ ಬಜಾರಲ್ಲಿ ಸರ್. ಒಂದು 2,55,000 ರೂಪಾಯಿ ಕೊಟ್ಟು 2,50,000 ಸರ್. 2,50,000 ರೂಪಾಯಿ ಮಾಡಿಸ್ಬೇಡ ಬನ್ನಿ ಸರ್. 2,50,000 ಅದೇ ಅಂದೆ ನಾನು. ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಸರ್ I20 ಸ್ಪೋರ್ಟ್ಸ್ ವೇರಿಯಂಟ್. ಓಕೆ ಸ್ಪೋರ್ಟ್ಸ್ ವೇರಿಯಂಟು ಗಾಡಿ ತುಂಬಾ ಚೆನ್ನಾಗಿದೆ. 19 ಮಾಡಲು ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಕೂಡ ಬರುತ್ತೆ. ಮ್ಯಾಗ್ವಿಲ್ ಇದೆ. ಇಂಟೀರಿಯರ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇವಾಗ ಮಾಡಿಸಿರೋ ತರ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ 19 ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೈಸು ಸರ್ ಇದು ಬಂದು 7 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರು. ಒಂದು 6,75,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 6,75,000 ರೂಪಾಯಿಗೆ 19 ಮಾಡಲು ಸಿಂಗಲ್ ಓನರು, ಜಿನಿಯನ್ ಮೀಟ್ರು, 66,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ 6,75,000 ಖಂಡಿತ. ನೆಕ್ಸ್ಟ್ ಗಾಡಿ ಇರೋದು ಸರ್ ಡಿಸೈರ್. ಸರ್ ಶಿಫ್ಟ್ ಡಿಸೈರ್ VDI. ಡಿಸೈರ್ ಅಂತಾರೆ. 12 ಮಾಡಲು ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. ಓಕೆ ಸರ್ ಇದು ಬಂದು ಕಸ್ಟಮರ್ ಪಾರ್ಕಿಂಗ್ ಸೇಲ್ ಸರ್. ಇದು 3,80,000 ಹೇಳ್ತಾ ಇದ್ದಾರೆ. ಒಂದು 3,55,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 3,55,000 ಎಲ್ಲಿ ಸರ್ ಡೀಸೆಲ್ ಡಿಸೈರ್ ಗಾಡಿಗಳು ಅದರಲ್ಲೂ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಹೌದು, ಈಗ 3,55,000 ರೂಪಾಯಿ ಮಾಡಿಸ್ಕೊಡೋಣ ಸರ್. ಓಕೆ ಹಾಗೆ ಇನ್ನೊಂದು ಸ್ವಿಫ್ಟ್ ಇರೋದು ಸರ್. ಸರ್ ಇದು 17 ಮಾಡಲು ಸರ್. ಓಕೆ ಸಿಂಗಲ್ 17 ಮಾಡಲು ಸಿಂಗಲ್ ಓನರ್ ಗಾಡಿ. ಆಪಲ್ ಶೇಪ್. ಓಕೆ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಡೆಂಟ್ಸ್ ಇದೆ. ಒರಿಜಿನಲ್ ಬಿಟ್ರೆ ಗಾಡಿ ಒರಿಜಿನಲ್ ಇದೆ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ 17 ಮಾಡಲು ಸಿಂಗಲ್ ಓನರ್. VDI. ಓಕೆ VDI ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಇಲ್ಲ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 5,75,000 ರೂಪಾಯಿಗೆ ಆಗುತ್ತೆ ಸರ್.
5,75,000 ಸ್ವಲ್ಪ ಬರ್ಲಿ ಸರ್ ಕಸ್ಟಮರ್ ಗಾಡಿ ಓಕೆ ಆಗಿ ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಇದೆಲ್ಲ ಮಾಡಿಸ್ಕೊಡ್ತೀರಾ ಅಂದ್ರೂ ಕೂಡ ಆ ರೇಟ್ಗೆ 5,75,000 ರೂಪಾಯಿಗೆ ಇದೆಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಮಾಡಿಸ್ಕೊಡೋ ಇಲ್ಲ ನಾವೇ ಮಾಡಿಸ್ಕೊಂತೀವಿ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ಓಕೆ, ಹಾಗೆ ಇನ್ನೊಂದು ಕಮ್ಮಿ ಪ್ರೈಸ್ ನೋಡೋರಿಗೆ ಒಂದಿರೋದು. ಹಾಗೆ ನೆಕ್ಸ್ಟ್ ಗಾಡಿ ವ್ಯಾಗನರ್ ಹೋಗ್ತೀರಾ ಹೆಂಗೆ? ವ್ಯಾಗನರ್ ಸರ್ ಹಾ, LXi 2008 ಮಾಡಲು LXi ಓಡಿರೋದು ಎಷ್ಟು ಅಂತ ಕೇಳ್ತೀರಾ ಹೇಳಿ? 30,000 ಸರ್ ಬರೀ 34,000 ಓಡಿದೆ ಸರ್. 34,000 ಬರೀ 34,000 ರೆಕಾರ್ಡ್ ಏನಾದ್ರು ಸಿಗುತ್ತಾ ಸರ್ ಇದಕ್ಕೆ? 8 ಮಾಡಲು ಸಿಂಗಲ್ ಓನರ್ ಗಾಡಿ ರೆಕಾರ್ಡ್ ಏನಾದ್ರು ಸಿಗುತ್ತಾ? ಖಂಡಿತ ಸಿಗುತ್ತೆ, ನೀವು ಚೆಕ್ ಮಾಡಿಸ್ಕೋಬಹುದು. ಓಡಿರೋದೇ 34,000, ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ. ಬರೀ 34,000 ಓಡಿರೋ ಗಾಡಿ, ಓನ್ಲಿ 34,000 ಬಿಟ್ರೆ ಗಾಡಿ ಒರಿಜಿನಲ್ ಅಲ್ಲಿ ಇದೆ. ಓಕೆ, ಪೆಟ್ರೋಲ್ ವೇರಿಯಂಟ್, ಮೈಲೇಜ್ ಇದು 18 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು FC ಇನ್ಶೂರೆನ್ಸ್ ಅವರೇ ಮಾಡಿಸ್ಕೊಂತೀನಿ ಅನ್ನೋದಾದ್ರೂ ಸರಿ, ಇಲ್ಲ ಮಾಡಿಸ್ಕೊಡಿ ಅನ್ನೋದಾದ್ರೂ ನಾವೇ ಮಾಡಿಸ್ಕೊಡ್ತೀವಿ. 1,80,000 ರೂಪಾಯಿಗೆ ಫ್ರೆಶ್ ಇನ್ಶೂರೆನ್ಸ್ FC ಮಾಡಿಸ್ಕೊಡೋಣ ಸರ್. 1,80,000 ಸಿಂಗಲ್ ಓನರ್ ಗಾಡಿ, ಓನ್ಲಿ 34,000 ಓಡಿರೋದಾಗಿರುತ್ತೆ. ಹಾಗೆ ಇನ್ನೊಂದಿರೋದು ಸರ್ ನೆಕ್ಸ್ಟ್ ETS ಹೇಳಿ. 12 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ. ಹೌದು. ಮೈಲೇಜ್ ಗಾಡಿ 24-25 ಮೈಲೇಜ್ ಬರುತ್ತೆ ಇವೆ ಒಳಗೆ. 12 ಮಾಡಲು ಸೆಕೆಂಡ್ ಓನರು ಸರ್. ಇದು ಫೈನಲ್ ಬಂದು 3,95,000 ರೂಪಾಯಿಗೆ ಆಗುತ್ತೆ. 3,95,000. ಫೋರ್ಡ್ ಫಿಯೆಸ್ಟಾ ZXi ಟಾಪ್ ಅಂಡ್ ಮಾಡಲ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. 10 ಮಾಡಲು ಸಿಂಗಲ್ ಓನರ್ ಗಾಡಿ, 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಫೈನಲ್ ಬಂದು 1,95,000 ರೂಪಾಯಿ ಕಸ್ಟಮರ್ ಕೊಟ್ಟು 1,95,000 ಗೆ ಸಿಂಗಲ್ ಓನರ್ ಗಾಡಿ ಸಿಗ್ತದೆ. ZXi ಇನ್ನೊಂದು ZDi ಪ್ಲಸ್ ಇರೋದು ZDi ಪ್ಲಸ್ 16 ಮಾಡಲು ಸಿಂಗಲ್ ಓನರ್ ಗಾಡಿ, ZDi ಪ್ಲಸ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಬಂದು ಓಕೆ 7,25,000 ರೂಪಾಯಿಗೆ ಆಗುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಇಂಟೀರಿಯರ್ ಇಲ್ಲ, ಲಾಕ್ ಆಗಿದೆ. ಬಂದು ಮಾತಾಡಿ. ಅಂಡ್ ಫೈನಲ್ ಪ್ರೈಸ್ ಎಷ್ಟು ಹೇಳಿದ್ರೆ? 7,25,000 ರೂಪಾಯಿಗೆ ಆಗುತ್ತೆ. 7,25,000. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಆಸ್ತಾ ಸರ್. I20 ಆಸ್ತಾ. I20 ಆಸ್ತಾ ಅಲ್ಲ, ಮ್ಯಾಗ್ನಾ 16 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಓಡಿರೋದು ಸರ್ 48,000 ಓಡಿದೆ. ಜಿನಿಯನ್ ಮೀಟರ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ನೋಡಿ, ಇದು ನಾಯಿ ಮಾಡಿರೋ ಕೆಲಸ ಇದು. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 5,45,000 ರೂಪಾಯಿಗೆ ಆಗುತ್ತೆ. 5,45,000 ಗೆ ಸಿಂಗಲ್ ಓನರ್ ಗಾಡಿ ಸಿಗ್ತದೆ. 16 ಮಾಡಲು ಸಿಂಗಲ್ ಓನರ್. ಅದರಲ್ಲೂ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡೋಣ, ಖಂಡಿತ ಬರ್ಬೋದು, ತಗೊಬೋದು ಸರ್. ಹಾಗೆ ಹಳೆ ಮಾಡಲ್ ಸರ್ ಎಸ್ಟೀಮ್ LXi ಸರ್. ಎಸ್ಟೀಮ್ 7 ಸಿಂಗಲ್ ಓನರ್. 7 ಇಂದ ಸಿಂಗಲ್ ಓನರ್, 7 ಸಿಂಗಲ್ ಓನರ್ ವಿತ್ LPG. ಬರೀ 77,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. LPG ಓಡಿಸಬಹುದು, ಪೆಟ್ರೋಲ್ ಎಲ್ಲ ಓಡಿಸಬಹುದು. ಖಂಡಿತ ಯಾವ್ದು ಬೇಕಾದ್ರೆ ಅದನ್ನ ಓಡಿಸಬಹುದು. ಮೈಲೇಜ್ ಏನಿರುತ್ತೆ ಸರ್ LPG? ಬಂದು ಬರುತ್ತೆ 18 ಗಂಟೆ ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಗೊತ್ತಲ್ಲ, ಸಿಂಗಲ್ ಓನರ್ ಅಂತಂದ್ರೆ ಜಾಸ್ತಿ ರಫೀಸ್ ಆಗಿರಲ್ಲ. ಹೌದೌದು. ಅಂಡ್ 77,000 ಓಡಿರೋದು ಗಾಡಿ ಸರ್. ಟೈರ್ ಕಂಡೀಷನ್ ಕೂಡ ಇನ್ನೂ ನಿಮ್ಗೆ 80% ತನಕ ಟೈರ್ ಇದೆ. ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು 1,10,000 ರೂಪಾಯಿ ಕೊಟ್ಬಿಡೋಣ. 1 ಲಕ್ಷ ಮಾಡಿ ಸರ್. 1 ಲಕ್ಷಕ್ಕೆ ಬರಲ್ಲ, ಕಸ್ಟಮರ್ 1,35,000 ಹೇಳ್ತಾ ಇದಾರೆ. 1,05,000 ರೂಪಾಯಿ ಕೊಟ್ಬಿಡೋಣ. 1,05,000 ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. 2-in-1 ಬರುತ್ತೆ ನಿಮ್ಗೆ LPG ಜೊತೆಗೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಇದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೆಹಿಕಲ್. ಸ್ಪೋರ್ಟ್ಸ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಂಟೀರಿಯರ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಪ್ರೈಸ್ ಏನ್ ಹೇಳ್ತಿರೋದು ಸರ್ ಇದಕ್ಕೆ? ಬ್ಯಾಕ್ ಫೈಫರ್, ಡೀಫಾಗರ್ ಎಲ್ಲ ಬರುತ್ತೆ ಸರ್. ಇದು ಬಂದು ಫೈನಲ್ ಬಂದು 2,75,000 ರೂಪಾಯಿ ಕೊಟ್ಬಿಡ್ತಾರೆ. 2,75,000 ಕೊಟ್ಬಿಡ್ತಾರೆ ಸರ್. ವ್ಯಾಗನರ್ VXi 18 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಂಟೀರಿಯರ್ ನೋಡ್ತಾ ಇದ್ದೀರಾ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಡಿರೋದು ಸರ್ ಇದು? ಓಡಿರೋದು 89,000 ಓಡಿದೆ ಸರ್. 89,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನು ಟೈರ್ ಕಂಡೀಷನ್ ಕೂಡ ನಿಮಗೆ 90% ಟೈರ್ ಸಿಗುತ್ತೆ. ಪ್ರೈಸ್ ಏನ್ ಹೇಳ್ತೀರಾ? ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 4,30,000 ರೂಪಾಯಿಗೆ ಆಗುತ್ತೆ ಸರ್. 4,30,000. 4,30,000 18 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ 5 ಲಕ್ಷ ಹೇಳ್ತಾರೆ, ಅಷ್ಟೆಲ್ಲ ಹೇಳೋದಿಲ್ಲ. 4,30,000 ರೂಪಾಯಿ ಮಾಡ್ಕೊಡೋಣ. ಹಾಗೆ ಇನ್ನೊಂದು ಬ್ಲಾಕ್ ಕಲರ್ ಒಂದಿರೋದು ಸರ್, ಸ್ವಿಫ್ಟ್ VXi ಮಾಡಲ್. ಸ್ವಿಫ್ಟ್ VXi
ಮಾಡ್ಲು ಬಂದು 2009 ಮಾಡ್ಲು, ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋದು ಸರ್ ಇದು 90 ಚೇಂಜ್ ಓಡಿದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಯಾಕಂದ್ರೆ ಶಿಫ್ಟ್ ಅಲ್ಲಿ ಇವಾಗ ಎಲ್ಲಾ ಗಾಡಿನೂ ಡಿಮ್ಯಾಂಡ್ ಆಗ್ಬಿಟ್ಟದೆ. ಹೌದು, ಹಂಗಾಗಿ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಎಲ್ಲ. ಮೈಲೇಜ್ ಸರ್ವಿಸ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸರ್ ಮೈಲೇಜ್ ಕಮ್ಮಿ, ಮೈಲೇಜ್ ಚೆನ್ನಾಗಿದೆ, ಸರ್ವಿಸು ಕಮ್ಮಿನೇ. ಅದು ಹೌದು. ಪ್ರೈಸ್ ಮೇಂಟೆನೆನ್ಸ್ ಎಲ್ಲ ಕಮ್ಮಿ. ಸರ್ ಇದು ಬಂದು 2,65,000 ರೂಪಾಯಿಗೆ ಆಗುತ್ತೆ. 2,65,000. ಹಾಗೆ ಸರ್ ಕಸ್ಟಮರ್ ಓಕೆ ಆಗಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡಿ ಅಂದ್ರೆ ಬೇಕಾದ್ರೆ ಮಾಡ್ಕೊಡೋಣ. 2,60,000 ರೂಪಾಯಿ ಮುಗಿಸ್ಕೊಡೋಣ ಬನ್ನಿ ಸರ್. ಓಕೆ, ಹಾಗೆ ಇನ್ನೊಂದು ಸರ್ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಸಿಗುತ್ತೆ ಅಂತ ಸರ್. ಖಂಡಿತ 2 ವೀಲರ್ ಸಿಗಲ್ಲ, ಒಂದು ಬುಲೆಟ್ ಸಿಗಲ್ಲ. ಒಂದು ಬುಲೆಟ್ಗೆ 1,80,000 2 ಲಕ್ಷ ಹೇಳ್ತಾರೆ. ಸಾರಿ 12 ಮಾಡ್ಲು ಸಿಂಗಲ್ ಓನರ್ ಗಾಡಿ, ಪುಷ್ ಬಟನ್ ಟಾಪ್ ಅಂಡ್ ಮಾಡ್ಲು, ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಸ್ವಲ್ಪ ಔಟ್ಲುಕ್ ಸ್ವಲ್ಪ ಕೆಲಸ ಇದೆ. ಒಂದು 20,000 ರೂಪಾಯಿ ಖರ್ಚು ಮಾಡ್ಬಿಟ್ರೆ ಫಸ್ಟ್ ಕ್ಲಾಸ್ ಗಾಡಿ ಆಗುತ್ತೆ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,55,000 ರೂಪಾಯಿ ಕೊಟ್ಬಿಡೋಣ ಸರ್. 1,50,000 1,55,000 ರೂಪಾಯಿಗೆ ಡೀಸೆಲ್ ಗಾಡಿ ಸರ್, ಟಾಪ್ ಅಂಡ್ ಮಾಡ್ಲು. 1,50,000 ಮಾಡ್ಬಿಡಿ. 1,55,000 ರೂಪಾಯಿ ಕೊಡೋಣ ಬನ್ನಿ ಸರ್. 1,50,000 ಮಾಡಿ ಸರ್. ಆಯ್ತು ಬನ್ನಿ ಸರ್. 1,50,000 ಗೆ ಪುಷ್ ಬಟನ್ ಸ್ಟಾರ್ಟ್ ಸಿಂಗಲ್ ಓನರ್ ಕಾರ್ ಸಿಗ್ತದೆ ನಿಮ್ಗೆ ಸರ್. 15 ಮಾಡ್ಲು ಸಿಂಗಲ್ ಓನರ್ ಗಾಡಿ VXI. ಓಕೆ, ಪೆಟ್ರೋಲ್ ವೇರಿಯಂಟ್. ಓಕೆ, ನೋಡ್ಬೋದು. ಟೈರ್ ಕಂಡೀಷನ್ ತೋರಿಸ್ತೀನಿ, ಹಾಗೆ ಇನ್ನೊಂದು ಇಂಟೀರಿಯರ್ ತೋರಿಸ್ತೀನಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು ಬಂದು 1,06,000 ಜಿನಿಯನ್ ಮೀಟರ್. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 4,85,000 ರೂಪಾಯಿಗೆ ಆಗುತ್ತೆ. 4,85,000. 15 ಮಾಡ್ಲು ಸಿಂಗಲ್ ಓನರ್ 4,85,000 ರೂಪಾಯಿ ಕೊಡೋಣ ಸರ್. ಸರ್ ಈ ಕಡೆ ಬಂದ್ರೆ ಸೆಲಾರಿ ಆಟೋಮೆಟಿಕ್, ಈ ಕಡೆ ಬಂದ್ರೆ ವ್ಯಾಗನರ್. ಸೊ ವ್ಯಾಗನರ್ ಗಳು ತುಂಬಿದೆ. ಯಾವ್ದು ಬೇಕು ಹೇಳಿ ಸರ್, ಕೊಡೋಣ. ಬೇರೆನೂ ಇರುತ್ತೆ. ಎಲ್ಲ ಗಾಡಿ ಯಾವ ತರ ಬೇಕೋ ಆ ತರ ಗಾಡಿ ನಾವು ಕೊಡೋಣ ಸರ್. ಸರ್ 15 ಮಾಡ್ಲು ಸೆಕೆಂಡ್ ಓನರ್ ಗಾಡಿ, ಆಟೋಮೆಟಿಕ್ ಗಾಡಿ, VXI. ಸೊ ಎರಡು ನಿಮ್ಗೆ ಮ್ಯಾನ್ಯುವಲ್ ತೋರಿಸಿದೀವಿ, ಇದು ಆಟೋಮೆಟಿಕ್ ಆಗಿರುತ್ತೆ. ಸಿಟಿಲಿ ಓಡಾಡೋಕೆ ಆರಾಮಾಗುತ್ತೆ. ಮೈಲೇಜ್ ಓಡಿಸೋಂತವ್ರಿಗೆ 16 ಫ್ಯಾಮಿಲಿಗೆ ಲೇಡೀಸ್ ಓಡಿಸೋಂತವ್ರಿಗೆ ಗಾಡಿ ಬೇಕು ಅಂತಾರಲ್ಲ, ಖಂಡಿತ ಗಾಡಿ ತುಂಬಾ ಚೆನ್ನಾಗಿದೆ. 15 ಮಾಡ್ಲು ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಟೈರ್ ಕೂಡ ಗುಡ್ ಕಂಡೀಷನ್ ಟೈರ್ ಇದೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದೀನಿ ಯಾವ ತರ ಬರುತ್ತೆ ಅಂತ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ಬಂದು 16 ಬರುತ್ತೆ, ಒಳಗೊಂದು 18 ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಆಟೋಮೆಟಿಕ್. ಹೌದು, ಮ್ಯಾನ್ಯುವಲ್ ಗಿನ್ನ 2 ಕಿಲೋಮೀಟರ್ ಕಮ್ಮಿ ಬರುತ್ತೆ. ಪ್ರೈಸ್ ಏನ್ ಹೇಳ್ತಿರೋದು ಸರ್? ಇದು ಬಂದು ಒಂದು 3,80,000 ರೂಪಾಯಿ ಕೊಟ್ಬಿಡೋಣ. 3,80,000 ಬನ್ನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,75,000 ರೂಪಾಯಿ ಕೊಟ್ಬಿಡೋಣ ಬನ್ನಿ ಸರ್. ಹಾಗೆ ಇನ್ನೊಂದು ವ್ಯಾಗನರ್ ಇರೋದು ಸರ್, ಇದು ಬಂದು ನೀವು ಕೇಳಲೇಬೇಡಿ, ಅಷ್ಟು ಲೋ ಬಜೆಟ್ ಅಲ್ಲಿ ಕೊಡ್ತೀವಿ ಗಾಡಿನ. ಇದು ಬಂದು LXI. ಪ್ರೈಸ್ ಹೇಳ್ಬಿಡಿ ಸರ್. ಪ್ರೈಸ್ ಫಸ್ಟ್ ಹಂಗಂದ್ರೆ ಸರ್ ಪ್ರೈಸ್ ಬಂದು 1 ಲಕ್ಷ ಕೊಟ್ಬಿಡೋಣ ಸರ್. 1 ಲಕ್ಷಕ್ಕೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಂದು 2 ವೀಲರ್ ಬರಲ್ಲ, ಆ ರೇಟಿಗೆ ಕೊಡೋಣ ಬನ್ನಿ ಸರ್. 1 ಲಕ್ಷಕ್ಕೆ ಚಾನಲ್ ಕಡೆಯಿಂದ ಬಂದು 95,000 ರೂಪಾಯಿ ಕೊಡ್ತೀವಿ ಬನ್ನಿ ಸರ್. ಸರ್ ಇದು ಬಂದು i10 ಗ್ರ್ಯಾಂಡು, ಪುಷ್ ಬಟನ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 57,000 ಜಿನಿಯನ್ ಮೀಟರ್ ಇದೆ. ಸಣ್ಣ ಪುಟ್ಟ ಟಚ್ ಅಪ್ ಇದೆ. ಓನರ್ ಸರ್ ಇದು ಬಂದು ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಪ್ರೈಸ್ ಸರ್ 3,65,000. ಫುಲ್ ಸಣ್ಣ ಪುಟ್ಟ ಕೆಲಸ ಏನಿದೆಯೋ ಫುಲ್ ಎಲ್ಲ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡೋಣ ಸರ್. 3,65,000 ರೂಪಾಯಿ ಕೊಡೋಣ ಹೋಗಿ ಸರ್. ಎಲ್ಲ ರಬ್ಬಿಂಗ್ ಪಾಲಿಶ್ ಮಾಡಿ, ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿಸ್ಕೊಡೋಣ. ಬರೀ 57,000 ಓಡಿದೆ ಸರ್. 57,000 ಮಿಸ್ಟ್ರಿ ಸಿಗುತ್ತೆ, ಪುಷ್ ಬಟನ್ ಗಾಡಿ. ಓಕೆ, ಹಾಗೆ ಇನ್ನೊಂದು ನೆಕ್ಸ್ಟ್ ಇರೋದು ಸರ್. ಸರ್ ಇದು ಇಯಾನ್ ಬಂದು 18 ಮಾಡ್ಲು, 18 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಇದು ಬರೀ 30,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಆ ಗಾಡಿ 34,000, ಈ ಗಾಡಿ 30,000. ಖಂಡಿತ ಸರ್, ನೀವು ಚೆಕ್ ಮಾಡಿಸ್ಕೊಬೋದು ಸರ್. ನಾವು ಸುಳ್ಳು ಹೇಳಿ ಯಾವುದೇ ಕಾರಣಕ್ಕೂ ನಮ್ಮ ನೆಕ್ಸಾ ಕಾರ್ಸಲ್ಲಿ ಸುಳ್ಳು ಹೇಳಿ ಕೊಡೋ ಅಂಥದ್ದು ಇಲ್ವೇ ಇಲ್ಲ. ಈ ರಿಯಲ್ ಫ್ಯಾಕ್ಟ್ ಏನಿದೆ ಎಲ್ಲ ಹೇಳ್ಬಿಟ್ಟೆ ಕೊಡ್ತೀವಿ. ಬರೀ 30,000 ಓಡಿದೆ ಸರ್. ಬೇಕಾದ್ರೆ ನೀವು ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಸ್ಕೊಂಡ್ ಬನ್ನಿ ಸರ್. ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಸ್ಕೊಂಡ್ ಬಂದು ಆಮೇಲೆ ಬೇಕಾದ್ರೆ ಮಾತಾಡಿ ಸರ್. ಪ್ರೈಸ್ ಸರ್ 18 ಮಾಡ್ಲು ಬರೀ 3,05,000 ರೂಪಾಯಿ ಕೊಡೋಣ ಸರ್. 3 ಲಕ್ಷ ಮಾಡಿ ಸರ್. 18 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್. 3 ಲ್ಯಾಕ್ ಮಾಡ್ಬಿಡಿ ಸರ್. ಆಯ್ತು ಬನ್ನಿ ಸರ್, 3 ಲಕ್ಷ ಕೊಟ್ಬಿಡೋಣ ಬನ್ನಿ ಸರ್. ಹಾಗೆ ಬನ್ನಿ ಇನ್ನೊಂದು ಸ್ವಿಫ್ಟ್ ಸರ್. ಶಿಫ್ಟ್ VDI. ಓಕೆ, ಡೀಸೆಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೀಸೆಲ್ ಗಾಡಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಹಾಗೆ 14 ಮಾಡ್ಲು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ. ಗಾಡಿ ಒರಿಜಿನಾಲಿಟಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಬಜಾರಲ್ಲಿ ಇದೇ ಗಾಡಿ ನಿಮ್ಗೆ 4,75,000 ರೂಪಾಯಿ ಹೇಳ್ತಾರೆ. ಬನ್ನಿ ಸರ್, 4,25,000 ರೂಪಾಯಿ ಕೊಡೋ ಬನ್ನಿ ಸರ್. 4,25,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡೋ ಬನ್ನಿ ಸರ್. ಓಕೆ, 4,25,000 ಹೇಳ್ತಿದ್ದಾರೆ. ಡೀಸೆಲ್ ವೇರಿಯಂಟ್ ಸಿಗ್ತಿದೆ ನಿಮ್ಗೆ ಸರ್. ಡಿಮಾಂಡೆಡ್ ವೆಹಿಕಲ್ ಇಟ್ಬಿಟ್ಟಿದ್ದೀರಾ ಸರ್? ಇವಾಗ ಅಷ್ಟು ಜಸ್ಟ್ ಬಂತು. ಇಷ್ಟೆಲ್ಲ ವಿಡಿಯೋ ಮಾಡಿದ್ನಲ್ಲ, ಅವಾಗ ನೋಡಿದ್ರೆ ಇತ್ತ ಇದು? ಇಲ್ಲ ಇವಾಗ ಜಸ್ಟ್ ಪಾರ್ಕ್ ಮಾಡಿದ್ದಾರೆ. ಇವಾಗ 19 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್. ಓಡಿರೋದು ಸರ್? ಸರ್ ಓಡಿರೋದು ಬಂದು 88 ಓಡಿದೆ. 88 ಚೇಂಜ್ ಓಡಿದೆ.
ಗಾಡಿ VXI ಪೆಟ್ರೋಲ್ ವೇರಿಯಂಟು 19 ಮಾಡಲು ಸಿಂಗಲ್ ಓನರ್ ಗಾಡಿ. ನೀವು ಮಾಡ್ಲೇ ಕೇಳಲಿಲ್ಲ, 19 ಮಾಡಲು ಸರ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಅದು ಎರ್ಟಿಗಾ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇಲ್ಲ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆಯಲ್ಲ ಸರ್, ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಹೌದು, ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿರೋದು ನಿಮಗೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರೋದಿಲ್ಲ, ಕಂಪ್ನಿ ಫಿಟ್ ಆಗಿರುತ್ತೆ ಅದು. ಹಾಗೆ ನೋಡಬಹುದು, ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ. ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎರ್ಟಿಗಾಗ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬೇಡಿ ಸರ್. ಬಂದು 8.5 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರ್. ಸರ್ 8 ಲಕ್ಷ ಕೊಡ್ಸನ್ ಬನ್ನಿ ಸರ್. 8 ಲಕ್ಷ ಬಂದ್ರೆ ಹೆಚ್ಚು ಕಮ್ಮಿ ಆಗತ್ತಾ ಸರ್? ಇಲ್ಲ, 8 ಲಕ್ಷ ಕೊಡ್ಸನ್ ಬನ್ನಿ. ಎಲ್ಲಿ ಸರ್ ಇದೆ 19 ಮಾಡಲು ಸಿಂಗಲ್ ಓನರ್ ಗಾಡಿ, ಬಜಾರಲ್ಲಿ 9.5 ಲಕ್ಷ ಹೇಳ್ತಾರೆ. 9.5 ಲಕ್ಷ ಹೇಳ್ತಾರೆ. ಬನ್ನಿ ಸರ್, 8 ಲಕ್ಷ ಕೊಡ್ತೀನಿ ಬನ್ನಿ ಸರ್. ಓಕೆ, ಇನ್ನೊಂದು 7 ಸೀಟರ್ ಇರೋದು ಸರ್, ಇದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಇನ್ನೋ ಒಂದು ಇರುತ್ತೆ, ನಿಂತಿದೆ 2.5 V ವರ್ಷನ್ ಆಗಿರುತ್ತೆ. ಹೇಳಿ ಸರ್, ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ, ಓಡಿರೋದು V ವರ್ಷನ್ ಓಡಿರೋದು ಸರ್. ಇದು 1,40,000 ಚಿಲ್ಲರೆ ಓಡಿದೆ. ರೆಕಾರ್ಡೆಡ್ ಚೆಕ್ ಮಾಡಿಸ್ಕೋಬೇಕು ಸರ್, ಯಾಕಂದ್ರೆ ಪಾರ್ಕಿಂಗ್ ಚೇರಿಗೆ ಬಂದಿರೋದ್ರಿಂದ ನೀವು ಕಿಲೋಮೀಟರ್ನ ಚೆಕ್ ಮಾಡಿಸ್ಕೋಬೇಕು. ಶೋರೂಮ್ ಹಿಸ್ಟ್ರಿ ತೆಗೆಸ್ಕೊಂಬಂದ್ ಬೇಕಾದ್ರೆ ಆಮೇಲೆ ವ್ಯಾಪಾರ ಮಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಹೌದು, ಸ್ವಲ್ಪ ಮುಂದ್ಗಡೆ ಒಂದ್ ಸ್ವಲ್ಪ ಹೋಗಿದೆ, ಬ್ಯಾಕ್ ಫೈಬರ್ ಎಲ್ಲ ಬರುತ್ತೆ ಸರ್. ಇದೆಲ್ಲ ರೆಡಿ ಮಾಡ್ಸಿಲ್ಲ ಸರ್, ಆಸ್ ಇಟ್ ಈಸ್. ಇವಾಗ ಕಸ್ಟಮರ್ ಇವಾಗ ಸ್ವಲ್ಪ ಹೊತ್ತಾಯ್ತು, ಕಸ್ಟಮರ್ ಪಾರ್ಕಿಂಗ್ ಚೇರಿ ತಂದು ಬಿಟ್ಟಿರೋಂಥ ಗಾಡಿ. 12 ಮಾಡಲು ಸೆಕೆಂಡ್ ಓನರು, V ವರ್ಷನ್, 8 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಒಂದು 7,75,000 ರೂಪಾಯಿ ಮಾಡಿಸ್ಕೊಡೋಣ ಸರ್. 7,75,000ಗೆ ಮಾಡಿಸ್ಕೊಡ್ತೀನಿ ಅಂತಿದ್ದಾರೆ. ಅದು ನೆಗೋಷಿಯೇಟ್ ಆಗುತ್ತೆ ಇದ್ರ ಮೇಲೆ ಬಂದ್ರು ಕೂಡ ಅಲ್ವಾ ಸರ್? ಖಂಡಿತ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಜಾಸ್ತಿ ಇಲ್ಲ ನಮ್ಮಲ್ಲಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, ಹಾಗೆ 7 ಸೀಟರ್ ಗಾಡಿ ನಿಮಗೆ ತೋರಿಸ್ತೀನಿ. ಥರ್ಡ್ ಗಾಡಿ ತೋರಿಸಿದ್ರು, ಮೊಬಿಲಿಯೋ ಇದೆ. ಇದು 7 ಸೀಟರ್ ಆಗಿರುತ್ತೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್, ಇದು ಬಂದು 20 ಗಂಟೆ ಮೈಲೇಜ್ ಬರುತ್ತೆ. ಹೌದಾ? ಡೀಸೆಲ್? ಯಾಕಂದ್ರೆ ಡೀಸೆಲ್ ಗಾಡಿ. ಹೌದಾ? ಓಕೆ, ಡೀಸೆಲ್ ಗಾಡಿ, 7 ಸೀಟರ್ ಗಾಡಿ. ಹೋಂಡಾದಲ್ಲಿ ಎಲ್ಲ ಒಳ್ಳೆ ಮೈಲೇಜ್ ಗಾಡಿನೇ. 2022 ವರೆಗೂ ಬರುತ್ತೆ. ಓಕೆ, ಟೈರ್ ಕಂಡೀಷನ್ ಒಳಗೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ನಿಜವಾಗಿ ಬಜಾರ್ಗಿನ ನಾವು ಬಜಾರಲ್ಲಿ ಇದೇ ಗಾಡಿನ ನಿಮ್ಗೆ 5 ಲಕ್ಷ ಹೇಳ್ತಾರೆ ಸರ್. ಬನ್ನಿ ಸರ್, 4,55,000 ರೂಪಾಯಿ ಕೊಟ್ಬಿಡ. 4,50,000? 4,55,000, 50,000ಕ್ಕೆ ಮಾಡ್ಕೊಡೋಣ ಬನ್ನಿ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. 4,50,000ಗೆ ಸಿಂಗಲ್ ಓನರ್ 7 ಸೀಟರ್ ಮೊಬಿಲಿಯೋ ಸಿಗ್ತಿರೋದು, ಅದು ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಯಾವ್ದು ಹೇಳ್ತೀರಾ ಸರ್? ಸರ್, ಸೆಲೋರಿಯಾ ಹೇಳಿ. ಇನ್ನೂ ಒಂದು ಸೆಲೋರಿಯೋ ಇರೋದು. ಸೆಲೋರಿಯಾದಲ್ಲಿ ಎಲ್ಲಿ ಸರ್? ಸೆಲೋರಿಯಾದಲ್ಲಿ 4 ಗಾಡಿ ಇದಾವೆ ನಮ್ಮಲ್ಲಿ. ಇದು ಆಟೋಮೆಟಿಕ್. ನೋಡಕ್ ಇಲ್ಲಿ ನಿಮ್ಗೆ ಗಲಿ ಈ ತರ ಕಾಣಿಸ್ತಿದೆ. ಹೌದು, ಅಂದ್ರೆ ಸಣ್ಣ ಪುಟ್ಟ ಸ್ಕ್ರಾಚ್. ಔಟ್ಲುಕ್ ಕೆಲಸ ಇದೆ ಸರ್. ಔಟ್ಲುಕ್ ಅಲ್ಲಿ ಒಂದು 20,000 ರೂಪಾಯಿ ಕೆಲಸ ಇದೆ. ಓಕೆ, ಮಾಡ್ಲು ಬಂದು 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸರ್, ಇದು ಬಂದು ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಔಟ್ಲುಕ್ ಒಂದು ಕೆಲಸ ಮಾಡಿಸ್ಕೊಂಡ್ಬಿಟ್ರೆ ಮಾಡ್ಲು ಗಾಡಿಲಿ ಇದೆ ಸರ್. ಇದು ಬಂದು 2,80,000 ಯಾಸ್ ಇಟ್ ಇಸ್ ಕಂಡೀಷನ್ 2,80,000 ರೂಪಾಯಿ ಕೊಟ್ಬಿಡೋಣ ಸರ್. 2,80,000 VXI ಮಾಡಲ್ ಆಗಿರುತ್ತೆ. ಸೆಲೆರಿಯೋ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಮ್ಯಾನ್ಯುವಲ್ ಸರ್ ಇದು? ಸರ್, ಮ್ಯಾನ್ಯುವಲ್, ಆಟೋಮೆಟಿಕ್. ಹಾಗೆ Honda i20 ಇರೋದು ಸರ್, ಹೇಳಿ ಸರ್. ಇದು ಬಂದು i20 ಆಸ್ತಾ ಟಾಪ್ ಅಂಡ್ ಮಾಡ್ಲು. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. 10 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಸೆಕೆಂಡ್ ಇದು 11 ಮಾಡಲು ಸರ್. 11 ಮಾಡಲಾ? 2011 ಮಾಡಲು ಸಿಂಗಲ್ ಓನರು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು, ಬ್ಯಾಕ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಒರಿಜಿನಾಲಿಟಿ ಇದೆ ಗಾಡಿ. ಓಡಿರೋದು ಎಷ್ಟು ಅಂತಂದ್ರೆ ಒಂದು 58,000 ಚೇಂಜ್ ಓಡಿದೆ. 58,000 ಓಡಿದೆ. ಗಾಡಿ ಪ್ರೈಸ್ ಏನ್ ಹೇಳ್ತೀರಾ? ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್, ಬನ್ನಿ ಸರ್, ಹೆಚ್ಚು ಕಡಿಮೆ ಮಾಡೋಣ ಸರ್. ಬಜಾರ್ಗಿನ್ನ ಕಮ್ಮಿನೇ ಮಾಡ್ಕೊಡ್ತೀವಿ ಸರ್. ಒಂದು 3,35,000 ರೂಪಾಯಿ ಕೊಟ್ಬಿಡೋಣ. 3,35,000. 11 ಮಾಡಲು ಗಾಡಿ ಸರ್. ಆಸ್ತಾ ಟಾಪ್ ಅಂಡ್ ಮಾಡಲು. 3,75,000 ಹೇಳ್ತಾ ಇದ್ದಾರೆ. 3,35,000 ರೂಪಾಯಿ ಮಾಡಿಸ್ಕೊಡೋ ಬನ್ನಿ. ಹೇಳಿ. i10 ಗ್ರ್ಯಾಂಡ್ 2014 ಮಾಡಲು ಸಿಂಗಲ್ ಓನರು ಗಾಡಿ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾಗ್ನಾ ಸರ್, 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 3,45,000 ರೂಪಾಯಿ ಕೊಟ್ಬಿಡೋಣ. 3,45,000. 3,45,000 ರೂಪಾಯಿಗೆ 14 ಮಾಡಲು ಸಿಂಗಲ್ ಓನರ್ ಗಾಡಿ i10 ಗ್ರ್ಯಾಂಡ್. ಓಕೆ, 3,45,000. ನೆಕ್ಸ್ಟ್ ಗಾಡಿ ಸರ್? ಸರ್, ಇದು ಆಲ್ಟೋ K10. ಆಲ್ಟೋ K10 16 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಔಟ್ಲುಕ್ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ. ನಮ್ಮಲ್ಲಿ ನಿಮ್ಗೆ ಗೊತ್ತಲ್ಲ, ಮಾಮೂಲಿ ಅದೆಲ್ಲ ಕಾಮನ್. ಏನು ಮಾಡ್ಸಲ್ಲ. ಯಾಸ್ ಇಟ್ ಇಸ್ ಹೆಂಗಿರ್ತದೋ ಹಂಗೆ. ಆದರೆ ಅದೇ ಇದೆ ಬಜಾರ್ಗಿನ ನಾವು ರೇಟಲ್ಲಿ ಕಮ್ಮಿ ಕೊಡ್ತೀವಿ ಸರ್. ಇದು 2,75,000 ರೂಪಾಯಿ 16 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. 2,75,000. 2,75,000 ರೂಪಾಯಿಗೆ 16 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇನ್ನೊಂದು ಬೊಲೆನೋ ಹುಡ್ಕರ್ಗೆ ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟು. 15-16 ಸಿಂಗಲ್ ಓನರ್ ಗಾಡಿ. ಔಟ್ಲುಕ್ ಕೆಲಸ ಇದೆ.
ನಾವು ಕಡಿಮೆ ಬಜೆಟಲ್ಲಿ ಕೊಡ್ತೀವಿ. ಗಾಡಿ ತುಂಬ ಚೆನ್ನಾಗಿದೆ. ಒಂದು 30,000 ರೂಪಾಯಿ ಕೆಲಸ ಇದೆ ಸರ್. 30,000 ರೂಪಾಯಿ ಕೆಲಸ ಮಾಡಿಸ್ಬಿಟ್ರಿ ಇದು 5.5 ಲಕ್ಷ ರೂಪಾಯಿ ಗಾಡಿ. ನಾವು ಎಷ್ಟು ಕೊಡ್ತಾ ಇದ್ದೀವಿ ಹೇಳಿ? 4 ಲಕ್ಷ 4.5 ಸರ್ 4.5 ಲಕ್ಷಕ್ಕೆ ಕೊಡ್ತೀವಿ ಸರ್. 4,50,000 4,50,000 ರೂಪಾಯಿಗೆ ಕೊಡ್ತೀವಿ ಸರ್. 4,50,000ಗೆ ನಿಮ್ಗೆ ಸಿಗ್ತದೆ. ರೆಡಿ ಇದನ್ನೇ ನಾವು ರೆಡಿ ಮಾಡಿಸಿ ಮಾರ್ತೀವಿ ಅಂತಂದ್ರೂ 5,50,000 ರೂಪಾಯಿ ಗಾಡಿ ಇದು. ಓಕೆ, ಹಾಗೆ 4,50,000 ರೂಪಾಯಿ ಕೊಡೋದು ಹೇಳಿ ಸರ್. ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಅಂಡ್ ಮಾಡಲು. ಓಕೆ, ಗಾಡಿ ಇಕೋ ಸ್ಪೋರ್ಟ್ಸ್ ಗಾಡಿ ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲು, ABS, ಏರ್ ಬ್ಯಾಗು, ಮ್ಯಾಗ್ ವೀಲು ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. ಒರಿಜಿನಲಲ್ಲಿ ಇದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 14 ಮಾಡಲು, ಸೆಕೆಂಡ್ ಓನರು ಸರ್. 5,75,000 ರೂಪಾಯಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ತಾರೆ. 5,70,000 5,70,000 ರೂಪಾಯಿ ಕೊಡೋಣ ಬನ್ನಿ ಸರ್. ಕರ್ಸಿ ಸರ್. ಒಳ್ಳೆ ಗಾಡಿ, ಟಾಪ್ ಅಂಡ್ ಮಾಡಲ್ ಗಾಡಿ. ಟಾಪ್ ಅಂಡ್ ಗಾಡಿ 5,00,000ಗೆ 70,000 ಸಿಗ್ತಿದೆ ಸರ್. ಇದು 18-19 ಓಕೆ ಹೋಗಿದೆ ಗಾಡಿ. ಓಕೆ, ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ಟೇಸ್ಟ್ ಅಲ್ಲಿ ಇದೆ ಸರ್ ಗಾಡಿ. ಇದು ಇಂಟೀರಿಯರ್ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ಇಂಟೀರಿಯರ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಹೌದು ಹೌದು, ತುಂಬಾ ಚೆನ್ನಾಗಿದೆ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ. ಓಡಿರೋದು ಸರ್ ಇದು ಬಂದು 77,000 ಚೇಂಜ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೀಟ್ ಆಗಿದೆ. ಏನ್ ತಗೊಂಡು ಏನು ಮಾಡ್ಸಂತ ಇವೊಂದು ಟೈರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ ಸರ್. ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಗಾಡಿ ಇದು. ಹೌದು, ನೋಡ್ಬೋದು. ಅಂಡ್ ಯಾವ ತರ ತೋರಿಸ್ತಿದೆ ನಿಮ್ಗೆ ಇಂಟೀರಿಯರ್ ಯಾವ ತರ ಬರುತ್ತೆ. ಟೈರ್ ಕಂಡೀಷನ್ ನೋಡ್ಬೋದು. ಬಟನ್ಸು ಆ ತರ ಇದೆ. ಸರ್ ಏನ್ ಕೋಟ್ ಮಾಡ್ತಿರೋದು ಇದು? ಸರ್ ಇದು 3,25,000 ರೂಪಾಯಿ ಆಗುತ್ತೆ. ಕಮ್ಮಿ ಮಾಡ್ತೀರಾ ಬಂದ್ರೆ? ಸರ್ ಇಲ್ಲ, ಇದು ಬಜಾರಲ್ಲಿ 3,65,000 ಹೇಳ್ತಾರೆ. ಬರೀ 3,25,000 ರೂಪಾಯಿಗೆ 19 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೆ. ಓಕೆ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 2006, 7, 1999 ಓಕೆ ಫುಲ್ ಡಿಮ್ಯಾಂಡ್ ಆಗಿದೆ. ಓಕೆ, ಹಾಗೆ 25,000 ರೂಪಾಯಿ ಕೊಟ್ಟು ಫೈನಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬೇಡವಾ? ಇದಾಗಿದೆ ಸರ್. ಆಗಿದೆಯಾ? ಸೇಲ್ ಆಗಿದೆ. ಹಾಗೆ ಹಾಂ, ವಾಲ್ಸ್ ವ್ಯಾಗನ್ನು ಬ್ಲಾಕ್ ಟು ವೈಟು ಸರ್. ಇದು ಬಂದು 1920 ಓಕೆ ಟ್ರೆಂಡ್ ಲೈನು ಬೇಸಿಕ್ ಮಾಡೋದು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ, ಏನು ಮಾಡಿಸೋ ಥರ ಇಲ್ಲ. AC, ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ತಗೊಂಡು ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು ಅಷ್ಟೇ ಗಾಡಿ. ಆ ಥರ ಟೇಸ್ಟ್ ಆಗಿದೆ ಸರ್. ಇದು ಬಂದು 5,50,000 ರೂಪಾಯಿ ಕೊಟ್ಬಿಡೋಣ. 5,50,000 5,50,000 ರೂಪಾಯಿ ಕೊಡೋದು ಸರ್. ಬಜಾರಲ್ಲಿ ಇದೆ ಗಾಡಿ 6,25,000 ರೂಪಾಯಿ ಹೇಳ್ತಾರೆ. ಬನ್ನಿ ಸರ್, 5,50,000 ರೂಪಾಯಿ ಕೊಡೋದು. ಬನ್ನಿ ಸರ್, ತಗೊಂಡೋಗಿ. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್ ಇದಕ್ಕೆ? ಬನ್ನಿ ಸರ್, ಸಿವಿಲ್ ಚೆನ್ನಾಗಿದ್ರೆ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. 80% ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಒಂದು 60,000 ರಿಂದ 70,000 ಡೌನ್ ಪೇಮೆಂಟ್ ತಗೊಂಡು ಬಂದ್ರೆ ಮುಗೀತು. 60-70 ಬರಲ್ಲ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ ನಾವು. ಓಕೆ, ಹಾಗೆ ಇನ್ನೊಂದು ಸೆಲೆರಿ ಇರೋದು ಸರ್. ನೋಡಿ ಸರ್, ಆಟೋಮೆಟಿಕ್ ಮಾಡಲು ಸಿಂಗಲ್ ಓನರ್ ಗಾಡಿ. ಬೇಸಿಕ್ ಇದು ಮ್ಯಾನ್ಯುವಲ್. ಓಕೆ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಗಾಡಿ. ತಗೊಂಡು ಏನು ಮಾಡ್ಸೋದಾರಲ್ಲ, ಒಂದು ಸಣ್ಣ ಸ್ಕ್ರಾಚಸ್ ಕೂಡ ಇಲ್ಲ. LXi VXi ಸರ್ ಇದು? ಸರ್ VXi ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, 17 ಸಿಂಗಲ್ ಓನರ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಡೆಂಟು ಸ್ಕ್ರಾಚ್ ಬರೋದ್ರಲ್ಲಿ ಟೈರ್ ಕಂಡೀಷನ್ ಚೆನ್ನಾಗಿದೆ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು ಬಂದು 69 ಓಡಿದೆ. ಪ್ರೈಸ್ ಏನು ಹೇಳ್ತಿರೋದು? ಸರ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ಕೋಟಿಂಗ್ ಬಂದು ಜಾಸ್ತಿ ಇದೆ ಸರ್. ಬಟ್ ಆದ್ರೆ 4.5 ಲಕ್ಷ ಕೊಟ್ಬಿಡೋಣ. 4.5 ಲಕ್ಷ. ಕಸ್ಟಮರು 4,85,000 ಹೇಳ್ತಾ ಇದ್ದಾರೆ. 4.5 ಲಕ್ಷ ಕೊಡ್ಸೋದು ಬನ್ನಿ ಸರ್. ಓಕೆ, ಹಾಗೆ 17 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 4.5 ಲಕ್ಷ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಮ್ಮಿ ಪ್ರೈಸ್ ನೋಡೋರಿಗೆ ಒಂದಿದೆ ಸರ್, ಆಲ್ಟೋ. ಸರ್ ಇದೊಂದು ಆಲ್ಟೋ LXi. ಓಕೆ, 2009 ಮಾಡಲು ಸಿಂಗಲ್ ಓನರ್. ಆಲ್ಟೋದಲ್ಲಿ ಬಹಳ ಡಿಮ್ಯಾಂಡ್ ಆದ ವೆಹಿಕಲ್. ಆಲ್ಟೋದಲ್ಲಿ ಯಾವ ಇಲ್ಲ, ಇರೋದೇ ಪ್ರೆಸೆಂಟ್ ಈಗ ಒಂದು ಗಾಡಿ ಇದೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಲೆದರ್ ಎಲ್ಲ ಇವಾಗ ಹಾಕಿದಾರ ಹೆಂಗೆ ಸರ್ ಇದು? ಗಾಡಿ ಇಲ್ಲ ಸರ್, ಕಸ್ಟಮರ್ ಬಂದಿದ್ದಾರೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಹಾಗೆ 1,55,000 ರೂಪಾಯಿ ಕೊಟ್ಬಿಡೋಣ ಸರ್. ರೌಂಡ್ ಫಿಗರ್ ಮಾಡಿ 1,50,000. ಆಯ್ತು ಸರ್. ಕಸ್ಟಮರು ಆಯ್ತು 1,50,000 ರೂಪಾಯಿ ಮಾಡ್ಕೊಡಿ ಅಂತಂದ್ರೆ ಕಸ್ಟಮರ್ ಹತ್ರ ಮಾತಾಡಿ 1,50,000 ಕೊಡ್ಸೋದು ಬನ್ನಿ ಸರ್. i20 ಆಸ್ತಾ ನೆಕ್ಸ್ಟ್ ಗಾಡಿ ಬೆಂಗಳೂರು ಟಾಪ್ ಅಂಡ್ ಮಾಡಲು. ಓಕೆ, ಏರ್ ಬ್ಯಾಗು, ಮ್ಯಾಗ್ ವೀಲ್, ರಿಮೋಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಲಾಯರ್ ಹತ್ರ ಇದ್ದಿದ್ದ ಗಾಡಿ ಇದು. 9 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು ಕಸ್ಟಮರ್ 2,65,000 ರೂಪಾಯಿ ಕೊಡ್ತಾರೆ ಸರ್. 2,65,000. 2,65,000 ರೂಪಾಯಿ ಕೊಡ್ತಾರೆ ಸರ್. ಗಾಡಿ ಒರಿಜಿನಾಲಿಟಿ ಇದೆ. ಆಕ್ಸಿಡೆಂಟ್ ಫ್ರೀ. ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಓಡಿರೋದು ಒಂದು 81 ಚೇಂಜ್ ಓಡಿದೆ ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಆಸ್ತಾ ಆಗಿರೋದ್ರೆ ಟಾಪ್ ಎಂಡ್ ಆಗಿರುತ್ತೆ. ಟಾಪ್ ಎಂಡ್ ಫೀಚರ್ಸ್ ಏನು ಬರುತ್ತೆ ಎಲ್ಲ ಬರುತ್ತೆ. ಬಜಾರಲ್ಲಿ ಎಲ್ಲಿ ಸರ್ ಸಿಗುತ್ತೆ? 2,65,000 ರೂಪಾಯಿ ಸಿಗಲ್ಲ ಸರ್. ಅಂದ್ರೆ ಇದು ನೆಗೋಷಿಯೇಟ್ ಪ್ರೈಸ್ ಅಲ್ಲ ಸರ್ ಇದು? ಖಂಡಿತ ಹೇಳ್ತೀನಿ, ನೆಗೋಷಿಯಬಲ್ ಅಂತಂದ್ರೆ ಸರ್ ಒಂದು ಕೆಲಸ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2,60,000 ರೂಪಾಯಿ ಫೈನಲ್ ರೇಟ್ ಮಾಡಿಸ್ಕೊಡೋದು ಕಸ್ಟಮರ್ ಹತ್ರ. ಓಕೆ.